ವೀಕ್ಷಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9513585858. स्वागत है आपका बी न्यूज नेशन में। मैं हूं आबिद हुसैन शेख। गुलबर्गा में आरोपियों पर पुलिस की फायरिंग। घटना गुलबर्गा की है, जिसमें 2 आरोपी उमेश मलगी और बाबू उर्फ बब्या पर आरजी नगर पुलिस ने गोलियों से फायरिंग की। इन दोनों पर आरोप था कि इन्होंने रामकृष्ण नामक मैकेनिक का किडनैप करके 1 लाख रुपया फिरौती की मांग रखी थी। पुलिस गार्डन के पास इनके होने की पुख्ता जानकारी के आधार पर जब पुलिस वहां पहुंची और गिरफ्तार करने आगे बढ़ी तो आरोपियों ने पुलिस पर हमला कर दिया, जिसके जवाब में पुलिस ने अपनी आत्मरक्षा के लिए चौक थाना इंस्पेक्टर हिरेमठ ने आरोपियों पर गोलियों से हमला किया, जिसमें दोनों आरोपी घायल हुए, जिनको जिला अस्पताल भर्ती किया गया है। इस मुठभेड़ में आरजी नगर पीएसआई अक्क महादेवी सहित 3 कांस्टेबल घायल हुए हैं और पुलिस गाड़ियों को भी नुकसान हुआ है। एसपी शशि कुमार ने घटना स्थल पर पहुंचकर जायजा लिया।
ಇದಕ್ಕೆ ಇವರಿಗೆ ಅಲ್ಲೇ ಮಾಡಲಿಕ್ಕೆ ಮತ್ತು ಓದಿರೋದು ಮುಂದೋಡೋದವ್ರು ಆರೋಗ್ಯಗಳನ್ನ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆ ನಿಮ್ಮದು ಮಾಂಗಲ್ಯ ಭಾಗ್ಯ ಒಬ್ಬರೇ ಇದ್ದೀನಿ. ಹಲೋ ಅಮ್ಮ ಯಾವ ಮನೆಯಲ್ಲಿ ನಾನು ಸುನೀಲ್ ಸರ್. ಹಿಂದಿ ಹಾಂ ಸರ್, ಹಿಂಗೆ ಬರ್ರಿ ಸುನಿಲ ಬೆಡ್ ಮಾಡಕ್ಕೆ ಬರೋಂಗಿಲ್ಲ, ಗಾಡಿ ಒಳಗೆ ಕುತ್ಕೊಂಡಿದ್ದಾಗಿದೆ. ಬರ್ರಿ ಬಾಬು ಅಲಿಯಾಸ್ ಬಾಬ್ಯಾ ಅನ್ನುವಂಥ ಇಬ್ಬರು ಆರೋಪಿಗಳ ಮೇಲೆ ಪೊಲೀಸ್ ಫೈರಿಂಗ್ ಆಗಿದೆ. ಅದರಲ್ಲಿ ಇಬ್ಬರು ಇಂಜೂರ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸುಮಾರು 3 ರಿಂದ 4 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೂಡ ಸಣ್ಣ ಪೆಟ್ಟಾಗಿದೆ. ಪ್ರಕಾಶ್ ಅಂತ ಒಬ್ಬ, ಆಮೇಲೆ ರಾಜ್ಕುಮಾರ್ ಅಂತ ಒಬ್ಬ, ನಿಂಗಪ್ಪ ಅಂತ ಒಬ್ಬ, ಇವರೆಲ್ಲ ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ಮತ್ತು ನಮ್ಮ RG ನಗರ ಪೊಲೀಸ್ ಠಾಣೆಯ WPSI ಅಂದರೆ ಮಹಿಳಾ PSI ಅಕ್ಕಮಾದೇವಿ ಅವ್ರಿಗೂ ಕೂಡ ಕೈಗೆ ಸ್ವಲ್ಪ ಗಾಯ ಆಗಿದೆ. ಈ ರಾತ್ರಿ ಈ ಆರೋಪಿಗಳನ್ನ ವಶಕ್ಕೆ ಪಡೆಯುವಂಥ ಮೇಲುಸ್ತುವಾರಿಯನ್ನು ನಮ್ಮ ASP A ಸಬ್ ಡಿವಿಷನ್ ಲೋಕೇಶ್ ಕುಮಾರ್ ಅವರು ಮಾಡಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ಏನು ಫೈರಿಂಗ್ ಆಯಿತು ಅದನ್ನು ಚೌಕ್ ಇನ್ಸ್ಪೆಕ್ಟರ್ SS ಹಿರೇಮಠ್ ಅಂತ ಅವರು ಪೊಲೀಸ್ ಫೈರಿಂಗ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಈ ಹಿಂದೆ ಕೊಲೆ ಪ್ರಕರಣಗಳಲ್ಲಿ ಮತ್ತು ಕೊಲೆ ಪ್ರಯತ್ನ, ಡೆಕಾಯಿಟಿ, ರಾಬರಿ ಈ ಎಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರೇ ಇದ್ದಾರೆ. ಇದರ ಮುಖ್ಯ ರೂವಾರಿ ಏನಿದ್ದಾನೆ ಉಮೇಶ್ ಮಾಳ್ಗಿ ಅಂತ, ಅವನ ಇತರೆ ಸಹಚರರು ಮತ್ತು ಕೆಲವರು ಜೈಲು ಒಳಗಡೆ ಇರುವಂಥ ರೌಡಿ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿಟ್ಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅವ್ರಿಗೆ ಈಗಷ್ಟೇ ಬೇಲ್ ಆಗಿತ್ತು. ಬೇಲ್ ಆದ ನಂತರ ನಾವು ಪ್ರಿವೆಂಟಿವ್ ಕೇಸ್ ಕೂಡ ಹಾಕಿದ್ವಿ ಅವ್ರ ಮೇಲೆ. ಅಷ್ಟಾಗಿಯೂ ಕೂಡ ನಂತರದಲ್ಲಿ ಇದೇ ಪ್ರವೃತ್ತಿಯನ್ನು ಮುಂದುವರಿಸಿ ಇವತ್ತು ಬೆಳಗ್ಗೆ ಪೊಲೀಸ್ ಫೈರಿಂಗಲ್ಲಿ ಇಂಜೂರ್ಡ್ ಆಗಿದೆ. ರಾಮ್ ಕಿಶನ್ ಏನಿದ್ದಾರೆ ಇವರು ಒಂದು ಪ್ರೈವೇಟ್ ಆಟೋಮೊಬೈಲ್ ಗ್ಯಾರೇಜ್ ಇಟ್ಕೊಂಡಿದ್ದಾರೆ. ಈ ಉಮೇಶ್ ಫಿಕ್ಷನ್ ಸ್ಟಾರ್ಟ್ ಆಗಿದ್ದು ಉಮೇಶ್ ಮತ್ತು ಅವ್ರ ಸಹಚರರಿದ್ದಾರೆ. ಅವ್ರದ್ದೆಲ್ಲ ಫ್ರೀಯಾಗಿ ಅಂದರೆ ಪುಕ್ಷಟ್ಟೆ ರಿಪೇರಿ ಮಾಡಿಕೊಡ್ಬೇಕು, ಏನಾದರೂ ಪಾರ್ಟ್ಸ್ ಹೋದರೂ ಎಲ್ಲ ಹಾಕಿ ಕೊಡಬೇಕು ಅಂತಂದು ಹಿಂದೆಲ್ಲ ಸುಮಾರು ಯೋಜನೆ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ. ಈ ಹಿಂದೆ ಸ್ವಲ್ಪ ಹಣವನ್ನು ಕೂಡ ಕಿತ್ಕೊಂಡಿದ್ದಾರೆ. ಅಷ್ಟಾಗಿಯೂ ನಿನ್ನೆ ಅವನ್ನ ಅಸಾಲ್ಟ್ ಮಾಡಿ ನಾವೆಲ್ಲ ನೋಡಿದ್ವಿ ಯಾವ ಮಟ್ಟಕ್ಕೆ ಇಂಜುರೀಸ್ ಆಗಿದೆ ಅಂತ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಹಾಕಿ ಸ್ಟಿಕ್ಕಲ್ಲಿ ಒಂದು ರೂಮಲ್ಲಿ ಕೂಡ ಹಾಕ್ಕೊಂಡು ಹೊಡೆಯುವಂಥ ಕೆಲಸ ಮಾಡಿದ್ರು. ಇದು ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ. ಎಷ್ಟು ಗಂಟೆಗೆ ಕಿಡ್ನಾಪ್ ಮಾಡಿದ್ರು ಇವ್ರನ್ನ ನಿನ್ನೆ ಮಧ್ಯಾಹ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಕರ್ಕೊಂಡು ಆಮೇಲೆ ತಗೊಂಡೋಗಿ ಉಮೇಶ್ ಏನಿದೆ ಅವನ ರಿಲೇಷನ್ ಒಂದು ಮನೆ ಮಾಡಿಯಲ್ಲಿ ಅಂದರೆ ಯಾರಿಗೂ ಗೊತ್ತಾಗೋ ಜಾಗದಲ್ಲಿ ಅಲ್ಲಿಟ್ಟು ಸುಮಾರು 3 ಗಂಟೆಗಳ ಕಾಲ ಅವರಿಗೆ ಟಾರ್ಚರ್ ಮಾಡಿದ್ದಾರೆ. ಟಾರ್ಚರ್ ಮಾಡಿದ್ಮೇಲೆ ಅವನ ಹತ್ರ ಇದ್ದಿದ್ದು ಮೊಬೈಲು, ATM ಕಾರ್ಡಲ್ಲಿ ಹಣ ಕೂಡ ಡ್ರಾ ಮಾಡಿಸಿದ್ದಾರೆ. ಅವನ ಹತ್ರ ಇದ್ದಿದ್ದು ದುಡ್ಡು ಎಲ್ಲ ಸೇರಿಕೊಂಡು ದೋಚಿದ್ದಲ್ಲದೆ ಇವತ್ತು ಬೆಳಗ್ಗೆ 8 ಗಂಟೆ ಒಳಗಡೆ ಅವ್ರಿಗೆ 1 ಲಕ್ಷ ರೂಪಾಯಿ ಯಾವುದೇ ಕಾರಣಕ್ಕೂ ತಪ್ಪಿಸದೆ ಕೊಡಬೇಕು. ಕೊಡದೇ ಇದ್ದರೆ ನಿನಗಾಗಲಿ ಅಥವಾ ನಿಮ್ಮ ಕುಟುಂಬದ ಯಾರೋ ಒಬ್ಬರಿಗಾಗಲಿ ನಾನು ತೊಂದರೆ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಮಹಿಳೆಯರು ಕೂಡ ಇದ್ದರು, ಅವ್ರ ಕುಟುಂಬ ವರ್ಗದವರು, ತಾವು ಅವ್ರನ್ನೂ ಕೇಳ್ಬೋದು. ಈ ಹಿಂದೆ 2-3 ಸಾರಿ ಮನೆ ಹತ್ರನೂ ಹೋಗ್ಬಿಟ್ಟು ಧಮಕಿ ಹಾಕುವಂಥದ್ದು, ನಿಮ್ಮ ಮಗನಿಗೆ ಇಷ್ಟರಲ್ಲೇ ಫಿನಿಷ್ ಮಾಡ್ತೀವಿ, ಕಲಾಸ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು. ಮತ್ತು ಹೆಣ್ಮಕ್ಳು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು ಇದೆಲ್ಲ ಆಗಿದೆ. ಈ ಎಲ್ಲದರಿಂದಲೇ ಈ ರೀತಿ ರೌಡಿ ಶೀಟರ್ಸ್ ಕೂಡ ಇದ್ದಾರೆ. ಈ ಎಲ್ಲ ಆರೋಪಿಗಳು ರೌಡಿ ಶೀಟರ್ಸ್ ಕೂಡ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ASP ಲೋಕೇಶ್ ಕುಮಾರ್ ಮತ್ತು ಚೌಕ್ ಇನ್ಸ್ಪೆಕ್ಟರ್ ಹಿರೇಮಠ್ ಮತ್ತು ಅವರ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಬಹಳ ಧೈರ್ಯದಿಂದ ಈ ಒಂದು ಆರೋಪಿಗಳನ್ನ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಇವನೇನಿದ್ದಾನೆ ಉಮೇಶ್ ಈ ಹಿಂದೆ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಏನು ರಾಮ್ ಕಿಶನ್ ಕೊಟ್ಟಿದ್ದ ಕಂಪ್ಲೇಂಟ್, ಅದರಲ್ಲಿ ವೆಪನ್ ಕೂಡ ಅವ್ರ ಹತ್ರ ಇತ್ತು. ವೆಪನ್ ತೋರಿಸಿ ನನಗೆ ಇದರಲ್ಲೇ ಹೊಡಿತೀನಿ ಅಂತ ಕೂಡ ಹೇಳಿದ್ದ ಅಂತಂದಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ನಮ್ಮ ಆಪರೇಷನ್ ಟೀಮ್ ಏನಿತ್ತು ಅದು ಭಾಳ ಕೇರ್ಫುಲ್ಲಾಗಿ ಅವನ್ನ ಟ್ಯಾಕಲ್ ಮಾಡುವಂಥ ಕೆಲಸ ಮಾಡಿದೆ.
ಯಾಕೆಂದರೆ ಅವನ ಹತ್ರ ವೆಪನ್ ಇದ್ದಿದ್ದು ಹೌದು, ಮತ್ತು ಸ್ಥಳದಲ್ಲಿ ನೀವು ನೋಡ್ಬೋದು ಅಲ್ಲೊಂದು ವೆಪನ್ ಕೂಡ ಸಿಕ್ಕಿದೆ. ಅದು ಯಾವ ಥರದ್ದು ಲೈಸೆನ್ಸ್ಡ್ ಅನ್ಲೈಸೆನ್ಸ್ಡ್ ಅದನ್ನೆಲ್ಲ ವೆರಿಫೈ ಮಾಡಬೇಕಾಗಿದೆ. ಯಾಕಂದರೆ ಇವ್ರ ಮೇಲೆ ಹಿಂದೆ ಪ್ರಕರಣಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಲೀಗಲ್ ವೆಪನ್ ಲೀಗಲ್ ಅಕ್ರಮವಾಗಿ ಅವನು ಕಂಟ್ರಿಬ್ಯೂಟ್ ಪಿಸ್ಟಲ್ ಟೈಪ್ ತೊಗೊಂಡಿರುವಂಥ ಸಾಧ್ಯತೆ ಇರುತ್ತೆ. ಅಷ್ಟಾಗಿಯೂ ಇವನಷ್ಟೇ ಅಲ್ಲ, ಇವನ ರೀತಿ ಬೇರೆ ಯಾರೇ ಇವನ ಅಸೋಸಿಯೇಟ್ಸ್ ಆಗಲಿ ಅಥವಾ ಬೇರೆ ಗುಂಪಿನವರಾಗಲಿ ಈ ರೀತಿ ಕೃತ್ಯಕ್ಕೆ ಮುಂದಾದರೆ ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂಥ ಕೆಲಸ, ಕಾನೂನು ಕೈಗೆತ್ತಿಕೊಳ್ಳುವಂಥ ಕೆಲಸ ಯಾರಿಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂಬೈನಲ್ಲಿ ಬಂದು ಮಾತಾಡ್ಕೊಂಡು ಸ್ಪೆಷಲ್ ವಾರ್ಡ್ ಜೈಲ್ ಮಾಡಿದ್ದೀವಿ ಅಲ್ಲೆಲ್ಲ ಸುಳ್ಳಿದೆ. ಏನಾಗೈತ್ರಿ ಬ್ರದರ್? ಯಾರು ಕರ್ಕೊಂಡು ಹೋಗ್ಯಾರ ನಿಮ್ಗೆ? ಏನಾಗೈತಿ ಸರ್? ಉಮೇಶ್ ಮಳಿಗೆ ಥರ ರೀ ಮನಿ ಬಲ್ ಬಂಕಶಿಂದ ಅವರು ನಾನು ಕರ್ಕೊಂಡು ಹೋಗ್ಯಾರ ರೀ. ಹಾಂ ರೆಡಿ ಅರ ರೀ. ಅವ್ರು ಮನಿ ಬಲ್ ಬಂಕಶಿಂದ ನಡಿ ನೀವು ನಂಗೆ ಕೂಡ ಮಾತಾಡೋದು ಕಶಿಂದ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಶಿಂದ ದತ್ತು ಮುಡಿಗಳು 5 ನಿಮಿಷ ಮಾತಾಡೋಕಶಿಂದ ನಡಿ ನಿಂಗೆ ಅಲ್ಲಿ ಬೇರೆ ಕಡೆ ಹೋಗಶಿಂದ ಮಾತಾಡೋ ಮಾಡ್ಕಶಿಂದ ಅವ್ರು ಮನಿ ಮೆಳಗಿ ಮೇಲೆ ಹೋಗಶಿಂದ ಸೈಡಿಗೆ ಕೂತಿ ಒಂದು 10 ನಿಮಿಷ ಸರಿಯಾಗಿ ಮಾತಾಡಿ ಅವ್ರ ಫ್ರೆಂಡ್ಸ್ ಬರೋದು ಹೊಡಿಗೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ಸ್ ಬರೋದು ಎದರ್ಲಿ ಹೊಡೆದ? ಹಾಕಿ ಸ್ಟಾಕ್ಲಿ ಹೊಡೆದ. ಎಲ್ಲಿ ಹೊಡೆದ್ರು? ಎಲ್ಲಿ ಕೂರಿಸ್ಕೊಂಡು ಹೊಡೆದ? ಅಲ್ಲಿ ಅವ್ರ ಮನಿ ಮೆಳಗಿ ಮೇಲೆ ಕೂರಿಸ್ಕೊಂಡು ಮನಿ ಮೆಳಗಿ ಮೇಲೆ ಕೂರಿಸ್ಕೊಂಡು ಹೊಡ್ಕಶಿಂದ ಹಾಕಿ ಸ್ಟಾಕ್ಲೆ ಒಂದು 5 ಮಂದಿ ಹೊಡೆದಿದ್ದಾರೆ. ಅವತ್ತಂದ್ರೆ ಹಾಕಿ ಸ್ಟಾಕ್ಲಿ ಹೊಡೆದ್ರು. ಹಿಂಗೆ ಬಿಡ್ರು ಅಂದ್ರು ಬಿಡ್ಲಿಕ್ಕೆ ಕೈ ಕಟ್ಟಿದ್ರ ಹಿಡಿದಿದ್ರ? ಹೆಂಗೆ? ಇಬ್ಬರು ಮಂದಿ ಕೈ ಹಿಡಿದಿದ್ರೆ ಹಿಂಗೆ ಕೈ ಹಿಡ್ಕಶಿಂದ್ರೆ ಇಬ್ಬರು ಮಂದಿ ಹಿಂಗೆ ಹೊಡಿದ್ರು. ಹೊಡಿಗೆ ಸ್ಟಾರ್ಟ್ ಮಾಡ್ರಿ. ನೀವು ಚೀರಾಡಿಲ್ಲ? ಚೀರಾಡಿನ ಯಾರು ಬರಲಿಲ್ಲ. ಬಂದರು ಅಂದ್ರೆ ನಡರಲೇ ಹೋಗಿ ನಡರಲೇ ಜನ ಸೌಂಡ್ ಕೇಳಿಸ್ಕೊಂಡು ಹೋದ್ರ ಹಂಗೆ? ಜನ ಸೌಂಡ್ ಕೇಳಿಸ್ಕೊಂಡು ಹಂಗೆ ಹೋದ್ರು. ಏನು ಬಂದಿಲ್ಲ. ಆಮೇಲೆ ನಿಂದು ನಂಬಲ್ಲಿ ನಂಗೆ ₹1,00,000 ಪ್ಯಾಂಟ್ ಇಟ್ಕೊ ಅಂತಾರೆ. ನಂಬಲ್ಲಿ ಎಲ್ಲಿದಂದ್ರೆ ನೀವು ₹1,00,000 ನಾಳೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಜೀವ ಹೊಡಿತೀವಿ ಅಂದ್ರೆ ಎದ್ರ ಪೆನಾಲ್ಟಿ ಪ್ಯಾಂಟಿ ಅಂದ್ರೆ ಇದು ನಾವು ಗಾಡಿ ಮಾಡ್ಲಾರ ಬಟ್ಟಿ ಪ್ಯಾಂಟ್ ನಾವು ಗಾಡಿ ರಿಪೇರ್ ಮಾಡ್ಲಾರ ಬಟ್ಟಿ ಪ್ಯಾಂಟ್ ಇಲ್ಲ ₹1,00,000 ಯಾರು ಗಾಡಿ ರಿಪೇರ್? ಅವ್ರ ಗಾಡಿ ರಿಪೇರಿ ಫ್ರೀ? ಹಾಂ ಫ್ರೀ. ₹1,00,000 ಪ್ಯಾಂಟಿ ಕೊಡ್ಬೇಕು. ಮತ್ತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರೆ ಮತ್ತೆ ಯಾರಿಗೆ ಫೋನ್ ಹಾಕಿದ್ರೆ ಮೊಬೈಲ್ ಕಸ್ಕೊಂಡಾರೆ. ಮತ್ತು ATM ಕಾರ್ಡ್ ವಿಡ್ರಾಲ್ ರೊಕ್ಕನೂ ತೊಗೊಂಡಾರೆ. ಬರಸ್ದಂದ್ರು ಅವು ಗಾಡಿ ₹10,000 ಅದನ್ನು ತೊಗೊಂಡಾರೆ. ಮತ್ತಂದ್ರೆ ಅವು ಏನೇನು ಪೂರ ಮೊಬೈಲ್ಗಳೆಲ್ಲ ಕಸ್ಕೊಂಡ್ರೆ ಮೊಬೈಲ್ ಕಸ್ಕೊಂಡ್ರೆ ಏನಂತ ಹೇಳಿ ಬಿಟ್ಟರು ಕೊನೆಗೆ ಬಿಡಾಗ? ಈಗ ನಾಳೆ ಮುಂಜಾನೆ 11 ತನಕ 10 ತನಕ ₹1,00,000 ಮಾಡಿಲ್ಲ ಅಂದ್ರೆ ಮತ್ತೆ ನೀವು ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ರೊಕ್ಕ ಅಡ್ಜಸ್ಟ್ ಮಾಡೋದು. ಅವ್ರು ನೀವೇನು ಮಾಡಿದ್ರಿ? ಆಯ್ತು ನಾವು ಅಡ್ಜಸ್ಟ್ ಮಾಡ್ತಿಲ್ಲ. 5 ಮಂದಿ ಕಲ್ತು ಬಿಡ್ತೀವಿ. ನಾವು ಭಾಳ ತ್ರಾಸ ಇದ್ರೆ ಆಯ್ತು ನಾ ಅಡ್ಜಸ್ಟ್ ಮಾಡ್ತೀನಿ ಅಂತ ಬಂದು ಬರೋದು. ಹಿಂಗೆ ನಾ ಮನೆಗೆ ಹೇಳೋದು ಹಿಂಗೆ ಹೊಡೋದು ಅಂತ ಹೇಳ್ಬೇಕು. ಫೋಕಸ್ ಕಂಪ್ಲೀಟ್ ಕೊಡೋ ಮಾಡಿ ಕಂಪ್ಲೀಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾಡಬೇಕು? ಕಂಪ್ಲೀಟ್ ಕೊಟ್ಮೇಲೆ ಏನು ಸರ್ ಕಂಡೀಷನ್ ಎಲ್ಲ ಈಗ ಅವ್ರಿಗೆ ಮಾಡೋದು ಅಡ್ಮಿಟ್ ಆಗಿದ್ರೆ ಅಡ್ಮಿಟ್ ಆಗಿದೆ. ರಾಮಕಿಶನ್ ಅವ್ರ ಮಮ್ಮಿ ಹಿಂಗ ಇದು ಮಾಡೋರಿಗೆ ಲೋಗೋನೇ ಕಾಣತ್ತಿಲ್ಲಪ್ಪ. ಏನು ಮಾಡ್ಯಾರ? ನಾನು ಲೋಗೋಲಿ ಕಾಣ್ರಿ. ನಾಟಕ ಬಂದು ಕರ್ಕೊಂಡು ಹೋಗ್ಯಾನ. ಒಳಗಿನ ಬರತಕ್ಕ ನಾಟಕ ಕರ್ಕೊಂಡೇ ಹೋಗ್ಯಾನ್ರಿ. ಬರತಕ್ಕ ಯಾರು? ಉಮೇಶ್ ಮಂತೇಶ್ವರ. और खबरों के लिए देखते रहिए बी न्यूज नेशन। Metallics presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Ganj. Hurry up! Metallics presents Dasara and Diwali offer. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर
बेल आइकॉन को दबाने पर आप लेटेस्ट न्यूज़ों को देख सकते हैं। नम्मा विजय उत्सव बीजापुर में पहली बार। ऐतिहासिक स्मारकों का शहर बीजापुर, जिसकी संस्कृति, सभ्यता और पकवान सारी दुनिया में प्रसिद्ध हैं। इसी का एक मेल एक ही जगह आपको 2, 3, 4 नवंबर 2018 दरबार हाई स्कूल मैदान में नम्मा विजय उत्सव शॉपिंग एंड फूड फेस्टिवल का आयोजन किया गया है, जहां आप अपने परिवार के साथ एंटरटेनमेंट शो, सोशल अवेयरनेस और हेल्थ चेकअप कैंप जैसे कंसेप्ट के अलावा मनोरंजन का भरपूर आनंद उठा सकेंगे, जिसकी सुविधा के लिए हर तरह का प्रयास इस इवेंट में किया गया है। अपने भाग दौड़ की जिंदगी से थोड़ा वक्त परिवार के साथ निकालकर इसका लाभ उठाए, क्योंकि बीजापुर का ये पहला फेस्टिवल है जहां पर आपको लजीज पकवान का जायका, नए जीवन के अनुभव और मनोरंजन के साथ मॉडर्न लाइफ का स्टाइल देखने का मौका मिलेगा।